ನಮಸ್ತೆ. ಶ್ರೀ ರಾಘವೇಂದ್ರ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ನಾವು ಕಾಫಿ ಕಪ್ ರೀಡಿಂಗನ್ನು ಮಾಡಿ ನೋಡೋಣ ಯಾವ ರೀತಿ ಬರುತ್ತೆ ಅಂತ. ಆಲ್ರೆಡಿ ನಿಮಗೆ ಗೊತ್ತಿದೆ, ಇದೊಂದು ಟರ್ಕಿಶ್ ವಿದ್ಯೆ. ಇದು ಭೂತ ಮತ್ತು ವರ್ತಮಾನ ಭವಿಷ್ಯತ್ತಿನ ಬಗ್ಗೆ ಸ್ಪಷ್ಟವಾಗಿ ಇದು ಹೇಳ್ತಾ ಹೋಗುತ್ತೆ. ಇದೊಂದು ಆದಾಗ್ಯೂ ಕೂಡ ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಯಾವುದು ರೆಸೊನೇಟ್ ಆಗುತ್ತೋ ಅದನ್ನು ಮಾತ್ರ ತಗೊಳ್ಳಿ, ಉಳಿದದ್ದನ್ನು ಹಾಗೆ ಯೂನಿವರ್ಸಿಗೆ ಬಿಟ್ಬಿಡಿ. ಓಕೆನಾ? ಎಸ್. ಅದರ ಜೊತೆಗೆ ಏನು ಅಂತ ಹೇಳಿದರೆ, ಈಗಾಗಲೇ ಟ್ಯಾರೋ ಕ್ಲಾಸ್ ಪ್ರಾರಂಭ ಆಗ್ತಾ ಇದೆ ಜೂನ್ 8ರಿಂದ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಡಿಸ್ಕ್ರಿಪ್ಷನ್ನಲ್ಲಿ ನಂಬರ್ ಇದೆ, ಆ ನಂಬರ್ಗೆ ಕರೆಯನ್ನು ಮಾಡೋದ್ರ ಮೂಲಕ ನೀವು ಕೂಡ ಟ್ಯಾರೋ ರೀಡರ್ಸ್ ಆಗಬಹುದು. ಓಕೆನಾ? ಅತ್ಯಂತ ಕಡಿಮೆ ದರವನ್ನೇ ನಿಗದಿ ಮಾಡಿದ್ದೇನೆ. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರು ಸಂಪರ್ಕ ಮಾಡಿ. ಜೂನ್ 8ರಿಂದ ಪ್ರಾರಂಭ ಆಗ್ತಾ ಇದೆ. ಓಕೆನಾ? ಬನ್ನಿ. ಇವತ್ತಿನ ದಿನದ ಕಾರ್ಡನ್ನು ಶಫಲ್ ಮಾಡಿ ನೋಡಿದಾಗ ನಿಮಗೆ ಬಂದಿದ್ದು ಡೋಂಟ್ ಚೇಸ್ ಲವ್, ಬಿಕಮ್ ಇಟ್ ಅಂತ ಬಂದಿದೆ. ನೋಡಿ, ಲಲಿತಾ ತ್ರಿಪುರ ಸುಂದರಿ ಏನು ಹೇಳ್ತಾ ಇದ್ದಾರೆ ಇಲ್ಲಿ ಅಂತ ಹೇಳಿದರೆ, ನಿಮ್ಮ ಪ್ರೀತಿಯನ್ನು ನೀವು ಚೇಸ್ ಮಾಡ್ತಾ ಹೋಗಬೇಡಿ. ಅದು ನಿಮಗೆ ಡಿಸರ್ವ್ ಆಗಿದ್ರೆ ಖಂಡಿತವಾಗಿಯೂ ಅದು ನಿಮಗೆ ಸಿಕ್ಕುತ್ತೆ ಅನ್ನುವಂತಹ ಒಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ. ಯಾವುದೇ ಆಗಲಿ, ಅದು ಪ್ರೀತಿ ಆಗಲಿ, ಮ್ಯಾರೇಜ್ ಆಗಲಿ ಅಥವಾ ಜಾಬ್ ಆಗಲಿ, ನಿಮ್ಮ ಯಾವುದೇ ಒಂದು ಫೀಲಿಂಗ್ಸ್ ಏನಿದೆಯೋ ಅದನ್ನು ನೀನು ಹುಡುಕ್ತಾ ಹೋಗಬೇಡ. ಅದಾಗಿಯೇ ನಿನ್ನ ಹತ್ತಿರ ಬರುವಂತಹ ಕಾಲದಲ್ಲಿ ಅದು ಬಂದೇ ಬರುತ್ತೆ ಅನ್ನುವಂತಹದನ್ನು ಅವರು ಹೇಳ್ತಾ ಇದ್ದಾರೆ. ಇದಕ್ಕಾಗಿ ನೀವು ಏನನ್ನು ಮಾಡಬಹುದು ಅಂತ ಹೇಳಿದರೆ, ನೀವು ಒಂದು ಸ್ವಿಚ್ ವರ್ಡನ್ನು ಹೇಳ್ಬೋದು. ಐ ರೇಡಿಯೇಟ್ ಡಿವೈನ್ ಲವ್ ಅನ್ನುವಂತಹದ್ದು. ನೋಡಿ, ಈ ಸ್ವಿಚ್ ವರ್ಡನ್ನು ನೀವು ದಿನದಲ್ಲಿ ಒಂದು 51 ಬಾರಿ ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗಿಯೂ ಏನಾಗುತ್ತೆ ಅಂತ ಹೇಳಿದ್ರೆ, ನೀವೇನು ಅಂದ್ಕೊಂಡಿದ್ದೀರೋ ಆ ಬ್ಲಾಕೇಜಸ್ಸಿಂದ ಹೊರಗಡೆ ಬರ್ತೀರಾ. ಐ ರೇಡಿಯೇಟ್ ಡಿವೈನ್ ಲವ್. ಇದು ಎಸ್ಪೆಷಲಿ ಏನು ಅಂತ ಹೇಳಿದ್ರೆ, ನೀವು ಯಾರನ್ನಾದರೂ ಪ್ರೀತಿಸಿದರೆ ಅಥವಾ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಬಾಳ ಸಂಗಾತಿಯಿಂದ ಪ್ರೀತಿ ಸಿಗ್ತಾ ಇಲ್ಲ ಅಂತಾದರೆ, ನಿಮ್ಮ ಫೀಲಿಂಗ್ಸಿಗೆ ಎಲ್ಲೋ ಹರ್ಟ್ ಆಗ್ತಾ ಇದೆ ಅಂತ ಅನಿಸಿದರೆ, ಇದನ್ನು ಆ ಪ್ರೀತಿಗೋಸ್ಕರ ನೀವು ಚೇಸ್ ಮಾಡಬೇಡಿ. ಈ ರೀತಿಯ ಸ್ವಿಚ್ ವರ್ಡನ್ನು ಬಳಸಿ ಐ ರೇಡಿಯೇಟ್ ಡಿವೈನ್ ಲವ್ ಅಂತ ಖಂಡಿತವಾಗಿಯೂ ನಿಮ್ಮ ಪ್ರೀತಿ ನಿಮಗೆ ವಾಪಸ್ ಸಿಕ್ಕುತ್ತೆ. ಯಾರಾದರೂ ಸೈಲೆಂಟ್ ಆಗಿದ್ದು ನಿಮ್ಮ ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಥವಾ ಇಲ್ಲಿವರೆಗೂ ಕಮ್ಯುನಿಕೇಷನಿಗೆ ಬಂದಿಲ್ಲ ಅಂದರೂ ಕೂಡ ಈ ಸ್ವಿಚ್ ವರ್ಡನ್ನು ನೀವು ಉಪಯೋಗಿಸ್ಬೋದು. ಇದನ್ನು ಹೇಳೋದ್ರಿಂದ ಏನಾಗುತ್ತೆ ಅಂದರೆ, ಪುನಃ ಕಮ್ಯುನಿಕೇಷನ್ ಖಂಡಿತವಾಗಿಯೂ ನಿಮಗೆ ಸಿಕ್ಕುತ್ತೆ ಅನ್ನುವಂತಹದನ್ನು ಈ ಕಾರ್ಡ್ ಸ್ಪಷ್ಟವಾಗಿ ಹೇಳ್ತಾ ಇದೆ. ಓಕೆನಾ? ಅದರ ಜೊತೆಗೆ ಇನ್ನೂ ಏನು ಮಾಡ್ಬೋದು ಅಂತ ಹೇಳಿದರೆ, ದೇವಿಗೆ ನೀವು ರೋಸ್ ವಾಟರ್ ಬರುತ್ತಲ್ಲ, ಅಂದರೆ ಗುಲಾಬಿಯ ನೀರು, ಆ್ಯಕ್ಚುಲಿ ನೀವೇ ಪ್ರಿಪೇರ್ ಮಾಡ್ಬೋದು. ಏನು ಅಂತ ಹೇಳಿದ್ರೆ, ಸುಂದರವಾದಂತಹ ಕೆಂಪು ಗುಲಾಬಿ, ತಾಜಾ ಆಗಿರುವಂತಹ ಗುಲಾಬಿಗಳನ್ನ ತಗೊಂಡು ಒಂದು ಸ್ವಲ್ಪ ನೀರಿಗೆ ಹಾಕಿ, ಒಂದು ಬಟ್ಲಲ್ಲಿ ನೀರಿಗೆ ಹಾಕಿ ಒಂದು ಅರ್ಧ ಗಂಟೆ ಬಿಟ್ಟರೆ ಅದು ತನ್ನ ಎಸೆನ್ಸನ್ನು ಬಿಟ್ಕೊಳ್ಳುತ್ತೆ. ಆ ನೀರನ್ನು ಇಡಬಹುದು. ಓಕೆನಾ? ಆ ನೀರನ್ನು ಇಟ್ಟು ಈ ಮಂತ್ರವನ್ನು ಹೇಳ್ಬೋದು, ಸ್ವಿಚ್ ವರ್ಡನ್ನು ಐ ರೇಡಿಯೇಟ್ ಡಿವೈನ್ ಲವ್ ಅಂತ. ಈ ರೀತಿ ರಿಪೀಟ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಬರಬೇಕಾದಂಥ ಆ ಫೀಲಿಂಗ್ಸ್, ಆ ಪ್ರೀತಿ ಅಥವಾ ನೀವು ಯಾರನ್ನಾದರೂ ಇಷ್ಟಪಟ್ಟಿದ್ರೆ ಅವರಿಂದ ಕಮ್ಯುನಿಕೇಟ್ ಬರುತ್ತೆ. ಬಿಟ್ಟು ಹೋಗಿದ್ರೆ, ನೋ ಕಾಂಟ್ಯಾಕ್ಟಿಗೆ ಹೋಗಿದ್ರೆ ಅಥವಾ ಬಾಳ ಸಂಗಾತಿಯ ನಡುವೆ ಏನಾದರೂ ಕಾನ್ಫ್ಲಿಕ್ಟ್ ಇದ್ದರೂ ಕೂಡ ಇದು ಬಗೆಹರಿಯುತ್ತೆ. ಓಕೆನಾ? ಎಸ್, ಮಾಡಿ ನೋಡಿ. ಇದು ಲಲಿತಾ ದೇವಿಯ ಒಂದು ಸ್ವಿಚ್ ವರ್ಡ್ ಕೂಡ ಹೌದು. ಓಕೆನಾ? ಎಸ್. ಇವತ್ತಿನ ಕಾಫಿ ಕಪ್ ರೀಡಿಂಗ್ ನಿಮಗಾಗಿ ಏನು ಹೇಳ್ತಾ ಇದೆ ಅಂತ ನೋಡೋಣ ಬನ್ನಿ. ಫಸ್ಟ್ ಆಫ್ ಆಲ್ ಕಾಫಿ ಏನು ಹೇಳುತ್ತೆ ಅಂತ ನೋಡೋಣ. ಎಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಏಂಜಲ್ಸ್, ಗುರು ರಾಘವೇಂದ್ರ ರಕ್ತೇಶ್ವರ್. ಎಸ್, ಬನ್ನಿ. ಓಕೆ, ಫಸ್ಟ್ ಆಫ್ ಆಲ್ ಆಗಿ ಹೇಳಬೇಕು ಅಂತಿದ್ರೆ ನೋಡಿ, ಬಾಯಿ ಸುತ್ತ ಅಂದರೆ ಕಾಫಿ ಕಪ್ಪಿನ ಹೊರಗಿನ ವಲಯದಲ್ಲಿ ಕಾಫಿಯ ಕಲೆಗಳು ಕಂಡು ಬರ್ತಾ ಇದೆ. ಇದು ಏನನ್ನು ತೋರಿಸುತ್ತೆ ಅಂದರೆ, ಓವರ್ ಆದಂತಹ ಟೆನ್ಷನನ್ನು, ಆ್ಯಂಗ್ಸೈಟಿಯನ್ನು ತೋರಿಸ್ತಾ ಇದೆ. ಜೀವನದಲ್ಲಿ ಯಾವುದೋ ಒಂದು ವಿಚಾರದ ಬಗ್ಗೆ ತುಂಬಾ ಸ್ಟ್ರೆಸ್ಸಿಗೆ ಒಳಗಾಗ್ತಾ ಇದ್ದೀರಾ, ಪದೇ ಪದೇ ರಿಪೀಟ್ ಪ್ಯಾಟರ್ನಲ್ಲಿ ಆಲೋಚನೆ ಮಾಡ್ತಾ ಇದ್ದೀರಾ. ಸ್ಪಿರಿಚುವಲ್ ಜರ್ನಿಯಲ್ಲಿದ್ದರೂ ಕೂಡ ನಿಮ್ಮ ಚಿಂತೆ, ನಿಮ್ಮ ಆಲೋಚನೆಗಳನ್ನು ನೀವು ಕಮ್ಮಿ ಮಾಡ್ಕೊಂಡಿಲ್ಲ ಅನ್ನುವಂತಹದ್ದನ್ನು ಇದು ಹೇಳ್ತಾ ಇದೆ. ಓಕೆನಾ? ನೆಕ್ಸ್ಟ್, ಈ ಸೈಡಲ್ಲೆಲ್ಲ ನೋಡಿದಾಗ ನನಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇರೋದೇನು ಅಂತ ಹೇಳಿದ್ರೆ, ಮೇಲಕ್ಕೆ ಹೋಗುವಂತಹ ಒಂದು ದಾರಿ ಕಾಣಿಸ್ತಾ ಇದೆ. ಇದು ಏನನ್ನು ಸೂಚಿಸ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಮ ಜೀವನದಲ್ಲಿ ಯಾವುದೋ ರೀತಿಯಲ್ಲಿ ಒಂದು ಪ್ರೋಗ್ರೆಸ್ಸನ್ನು ಬರ್ತಾ ಇದೆ. ತಮ್ಮ ಮುಂದಿನ ಜೀವನದ ಹಾದಿಯನ್ನು ತನ್ನಿಂದ ತಾನೇ ಅದು ಬದಲಾವಣೆಗೆ ಕರ್ಕೊಂಡು ಹೋಗ್ತಾ ಇದೆ ಎನ್ನುವಂತಹದನ್ನು ಇದು ಸೂಚನೆ ಕೊಡ್ತಾ ಇದೆ. ಮತ್ತು ಈ ಕಡೆ ನೋಡಿದ್ರೆ ನಿಮಗೆ ಕಾಣಿಸುತ್ತೆ ಅಂದ್ಕೊಳ್ತೇನೆ, ಈ ಸೈಡ್ ನೋಡಿದಾಗ ಬಕ ಪಕ್ಷಿ ಒಂದು ಕಾಣಿಸ್ತಾ ಇದೆ. ಬಕ ಪಕ್ಷಿ ಅಂತ ಹೇಳಿದ್ರೆ ಅದಕ್ಕೆ ಏನಂತಾರೆ? ಕ್ರೇನ್ ಬರ್ಡ್. ಎಸ್, ಇದು ಏನನ್ನು ಮಾಡುತ್ತೆ ಅಂತ ಹೇಳಿದ್ರೆ, ಕ್ರೇನ್ ಬರ್ಡ್ ಆ್ಯಕ್ಚುಲಿ ಇದು ಏನನ್ನು ಸೂಚಿಸುತ್ತೆ ಅಂತ ಹೇಳಿದ್ರೆ, ಒಂದು ಮೋಸವನ್ನು ಸೂಚಿಸುತ್ತೆ, ಒಂದು ಟ್ರ್ಯಾಪನ್ನು ಸೂಚನೆ ಕೊಡುತ್ತೆ. ಹೇಗೆ ಬಕ ಪಕ್ಷಿ ಒಂದು ಮೀನನ್ನು ಹಿಡಿಲಿಕ್ಕೆ ಗದ್ದೆಯಲ್ಲಿ ಒಂದೇ ಕಾಲಲ್ಲಿ ಕೂತು, ಕಣ್ಣು ಮುಚ್ಚಿ ಕೂತು, ಅದಕ್ಕೆ ಗೊತ್ತಾಗದ ಹಾಗೆ
ಒಂದು ಪ್ರಯತ್ನವನ್ನು ಮಾಡುತ್ತೋ ಆ ಒಂದು ರೀತಿಯ ಒಂದು ಎನರ್ಜಿ ಕಾಣಿಸ್ತಾ ಇದೆ. ಸ್ವಲ್ಪ ಜಾಗರೂಕರಾಗಿರಿ. ಕೆಲವರು ಟ್ರ್ಯಾಪ್ ಆಗುವಂತಹ ಸಾಧ್ಯತೆ ಇದೆ. ಫೀಲಿಂಗ್ಸ್ನ ವಿಚಾರದಲ್ಲಿರ್ಬೋದು ಅಥವಾ ನಿಮ್ಮ ವ್ಯಾಪಾರ ಬಿಸ್ನೆಸ್ಸಲ್ಲಿ ಮೋಸ ಆಗುವಂಥದ್ದಿರ್ಬೋದು. ಯಾವುದೋ ಒಂದು ಹೊಸ ವಿಚಾರಕ್ಕೆ ಕೈ ಹಾಕುವಾಗ ಸ್ವಲ್ಪ ಜಾಗ್ರತೆಯಲ್ಲಿರಿ ಅಂತ ಕೂಡ ಇದು ಹೇಳ್ತಾ ಇದೆ. ಯಾಕೆ ಅಂತ ಹೇಳಿದರೆ, ನಿಮಗೆ ಕ್ರೇನ್ ಒಂದು ಪಕ್ಷಿಯ ಬಗ್ಗೆ ಗೊತ್ತಿದ್ದರೆ ಅದೇನು ಮಾಡುತ್ತೆ ಅಂತ ಹೇಳಿದ್ರೆ, ಎರಡು ಕಾಲನ್ನು ಒಂದು ನದಿಯಲ್ಲಿ ಮಣ್ಣಲ್ಲಿ ಇಡೋಲ್ಲ. ಯಾಕೆ ಅಂತ ಹೇಳಿದರೆ, ಒಂಟಿ ಕಾಲಲ್ಲಿ ನಿಂತಾಗ ಅದೊಂದು ಹಕ್ಕಿ ಅಲ್ಲ, ತಾನೊಂದು ಅಲ್ಲಿ ಬಂದಿರುವಂತಹದ್ದು ಬೇಟೆಗಾರ ಅಲ್ಲ ಅನ್ನುವಂತಹ ಒಂದು ಸಿಗ್ನಲನ್ನು ಆ ಒಂದು ಮೀನಿಗೆ ತೋರಿಸುತ್ತೆ. ಮೀನು ಅದರಿಂದ ಸುಲಭವಾಗಿ ಮೋಸ ಹೋಗುತ್ತೆ. ಓಕೆನಾ? ಎರಡು ಕಾಲಿದ್ದರೆ ಅಲ್ವಾ ಅದು ಕಂಡುಹಿಡಿಯೋದು ಇದು ಹಕ್ಕಿ ಅಂತ. ಆ ರೀತಿಯಾಗಿ ಅದು ಟ್ರ್ಯಾಪ್ ಮಾಡಿ ಏನು ಮಾಡುತ್ತೆ, ಆ ಮೀನನ್ನು ಹಿಡಿಯುತ್ತೆ. ಓಕೆನಾ? ಮತ್ತೆ ಇಲ್ಲೊಂದು ಕಾಣಿಸ್ತಾ ಇದೆ, ಒಬ್ಬ ವ್ಯಕ್ತಿ. ಎಸ್, ನಿಮ್ಮ ಬಗ್ಗೆ ಯಾರೋ ತುಂಬಾ ಇಂಟ್ರೆಸ್ಟನ್ನು ಇತ್ತೀಚೆಗೆ ತೋರಿಸ್ತಾ ಇರ್ಬೋದು. ನಿಮ್ಮ ಬಗ್ಗೆ ಒಂದು ಎಫೆಕ್ಷನನ್ನು ತೋರಿಸ್ತಾ ಇದ್ದಾರೆ ಅನ್ನುವಂತಹದ್ದನ್ನು ಈ ರೀಡಿಂಗ್ ಹೇಳ್ತಾ ಇದೆ. ಓಕೆನಾ? ನೆಕ್ಸ್ಟ್ ಈ ಕಡೆ ಕಾಣಿಸುವಂತಹದ್ದೇನು ಅಂದರೆ, ಒಂದು ಫಿಶ್ ಕಾಣಿಸ್ತಾ ಇದೆ, ಒಂದು ಮೀನು, ಸುಂದರವಾದಂತಹ ಮೀನಿನ ಚಿತ್ರ ಕಾಣಿಸ್ತಾ ಇದೆ. ಎಸ್, ಈ ಭಾಗದಲ್ಲಿ ಹೊಸ ಅಪಾರ್ಚುನಿಟೀಸ್ ಬರಬಹುದು ನಿಮ್ಮ ಜೀವನದಲ್ಲಿ. ಯಾವುದೋ ಒಂದು ರೀತಿಯ ನೀವು ಯಾವ ವಿಚಾರಕ್ಕೆ ಮುಂದುವರಿತಿದ್ದೀರೋ ಅದರಲ್ಲಿ ಒಂದು ಹೊಸ ಅಪಾರ್ಚುನಿಟೀಸ್ ಇನ್ನು ಕೆಲವರಿಗೆ ಸಿಗುವಂತಹ ಚಾನ್ಸಸ್ ಜಾಸ್ತಿ ಇದೆ. ಮತ್ತು ಈ ಕಡೆ ಬಂದಾಗ ಇಲ್ಲಿ ಒಂದು ತ್ರಿಶೂಲದ ಸಿಂಬಲ್ ಕಾಣಿಸ್ತಾ ಇದೆ. ಇಲ್ಲಿ ದೇವಿಯ ಆರಾಧಕರು ಖಂಡಿತವಾಗಿಯೂ ಇದ್ದೀರಿ. ಕಾಳಿ, ದುರ್ಗಾ ಪರಮೇಶ್ವರಿ ಅಂತಹ ದೇವಿಯ ಆರಾಧನೆ ಎಸ್ ಖಂಡಿತವಾಗಿಯೂ ನೀವು ಮಾಡ್ತಾ ಇದ್ದೀರಿ ಅನ್ನುವಂತಹದ್ದನ್ನು ಇದು ಹೇಳ್ತಾ ಇದೆ. ಅಂಥವರು ಈ ಎನರ್ಜಿಯಲ್ಲಿ ಇದ್ದೀರಿ ಅನ್ನುವಂತಹದ್ದನ್ನು ಸ್ಪಷ್ಟವಾಗಿ ಹೇಳ್ತಾ ಇದೆ. ಓಕೆನಾ? ನೆಕ್ಸ್ಟ್ ಇಲ್ಲೊಂದು ಹಾರ್ಟ್ ಶೇಪ್ ಬಂದಿದೆ. ಈಗಾಗಲೇ ಕೆಲವರಿಗೆ ಏನಾಗಿದೆ ಅಂತ ಹೇಳಿದ್ರೆ, ನಿಧಾನವಾದಂತಹ ಒಂದು ಮಾತುಕತೆ ಆಗಿರ್ಬೋದು, ಅಥವಾ ಕೆಲವರು ಏನು ಅಂತ ಹೇಳಿದರೆ ಮಾತುಕತೆಯನ್ನು ಇನ್ನೂ ನಿರೀಕ್ಷೆ ಮಾಡ್ತಾನೇ ಇದ್ದೀರಾ ಅವರಿಂದ ಅಂತ ಅನಿಸುತ್ತೆ. ಮತ್ತು ಕೆಲವರಿಗೆ ಏನಾಗಿದೆ ಅಂತ ಹೇಳಿದರೆ, ಇನ್ನೂ ಕೂಡ ಆ ವ್ಯಕ್ತಿ ಸರಿಯಾಗಿ ನಿಮ್ಮ ಭಾವನೆಗಳಿಗೆ ಸ್ಪಂದಿಸ್ತಾ ಇಲ್ಲ ಅನ್ನುವಂತಹದ್ದನ್ನು ಕೂಡ ಇದು ಸೂಚನೆ ಕೊಡ್ತಾ ಇದೆ. ಯಾಕೆ ಅಂತ ಹೇಳಿದರೆ, ಹಾರ್ಟ್ ಶೇಪ್ ತುಂಬ ಆ್ಯಂಗಲ್ ಸ್ವಲ್ಪ ನೇರವಾಗಿ ಬಂದಿಲ್ಲ, ಅದು ಓರೆಕೊರೆಯಾಗಿ ಕಾಣಿಸ್ತಾ ಇರುವಂತಹದ್ದು ಸ್ಪಷ್ಟವಾಗಿ ಇಲ್ಲಿ ಕಾಣಿಸ್ತಾ ಇದೆ. ಓಕೆನಾ? ನೆಕ್ಸ್ಟ್ ಇಲ್ಲಿ ಬರ್ಡ್ಸ್ಗಳು ಕಾಣಿಸ್ತಾ ಇದೆ. ಯಾವುದೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೆಕ್ಸ್ಟ್ ವೀಕ್ ಒಳಗಡೆ ನಿಮಗೆ ಒಂದು ಸಂದೇಶ ಸಿಗಬಹುದು ಅನ್ನುವಂತಹದ್ದನ್ನು ಕೂಡ ಇದು ಹೇಳ್ತಾ ಇದೆ. ಮತ್ತೊಂದು ಕಡೆ ಕಾಣಿಸೋ ಹಾಗೆ ಮಾಡುವ ಪ್ರಯತ್ನ ಮಾಡ್ತೇನೆ ನೋಡಿ. ಇಲ್ಲಿ ಒಬ್ಬ ವ್ಯಕ್ತಿ ಓಡ್ತಾ ಇದ್ದಾನೆ. ಇದು ಏನನ್ನು ಹೇಳ್ತಾ ಇದೆ ಅಂದರೆ, ಪಾಸ್ಟ್ ಇಶ್ಯೂಸನ್ನು ಬಿಟ್ಟುಬಿಡಿ. ನಿಮ್ಮ ಜೀವನದಲ್ಲಿ ಮುಂದಿನ ಫ್ಯೂಚರ್ನ ಆಲೋಚನೆ ಮಾಡಿ. ಪಾಸ್ಟ್ ಇಶ್ಯೂಸನ್ನು ಬಿಟ್ಟುಬಿಡಿ. ಅದರ ಲಗೇಜನ್ನು ಹೊರಬೇಡಿ ಎನ್ನುವಂತಹದನ್ನು ಸ್ಪಷ್ಟವಾಗಿ ಹೇಳ್ತಾ ಇದೆ. ಮುಂದೆ ಹೋಗಿ. ನಿಮ್ಮ ವ್ಯಕ್ತಿಯ ಒಂದು ಬೆಳವಣಿಗೆಯನ್ನು ಇದು ಸೂಚನೆ ಕೊಡ್ತಾ ಇದೆ. ಓಕೆನಾ? ಎಸ್. ಮತ್ತು ಇನ್ನೇನನ್ನು ಸೂಚಿಸ್ತಾ ಇದೆ ಅಂತ ನೋಡುವ. ಇಲ್ಲೊಂದು ಸುಂದರವಾದಂತಹ ಪಾಟ್ ಕೆಳಗಿನ ಭಾಗದಲ್ಲಿ ಕಾಣಿಸ್ತಾ ಇದೆ. ಈ ಪಾಟ್ ಏನನ್ನು ಪ್ರೆಸೆಂಟ್ ಮಾಡ್ತಾ ಇದೆ ಅಂತ ಹೇಳಿದರೆ, ಟ್ರೆಷರ್. ಓಕೆನಾ? ಟ್ರೆಷರ್, ಸಮೃದ್ಧಿ. ನೀವು ಯಾವುದೋ ಒಂದು ಹೊಸ ಏನೇ ವ್ಯವಹಾರ ಕೈ ಹಾಕಿದ್ರೋ ಅದರಲ್ಲಿ ಒಂದು ಸಮೃದ್ಧಿ, ಬೆಳವಣಿಗೆ, ಹೊಸ ಬಿಸ್ನೆಸ್ ಆಗಿರ್ಬೋದು, ಉದ್ಯೋಗ, ಯಾವುದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀರೋ ಅದರಲ್ಲಿ ನಿಮ್ಮ ನಿರೀಕ್ಷೆಗೆ ತಕ್ಕ ಹಾಗೆ ಫಲ ಖಂಡಿತವಾಗಿಯೂ ಸಿಕ್ಕುತ್ತೆ ಅನ್ನುವಂತಹದನ್ನು ಇದು ಸೂಚಿಸ್ತಾ ಇದೆ. ಓಕೆನಾ? ನೆಕ್ಸ್ಟ್ ಓಕೆ, ಇಲ್ಲೊಂದು ಸುಂದರವಾದಂತಹ ಬೆಟ್ಟ ಕೂಡ ಕಾಣಿಸ್ತಾ ಇದೆ. ಬೆಟ್ಟ ಏನನ್ನು ಸೂಚನೆ ತೋರಿಸುತ್ತೆ ಅಂತ ಹೇಳಿದ್ರೆ, ಜವಾಬ್ದಾರಿಗಳು, ಹೊಣೆಗಾರಿಕೆಗಳು, ಅದರ ಜೊತೆಗೆ ಒತ್ತಡ, ಜೀವನದಲ್ಲಿ ತುಂಬಾ ಒಂದು ಮಾನಸಿಕ ಒತ್ತಡ ಇರುವಂತಹದ್ದು. ಹಲವು ವಿಚಾರಗಳ ಬಗ್ಗೆ ನಿಮ್ಮಲ್ಲಿ ಆಲ್ರೆಡಿ ಏನು ಅಂತ ಹೇಳಿದ್ರೆ, ಕೆಲವರಿಗೆ ಜೀವನದ ಒತ್ತಡ ಇರ್ಬೋದು, ಇನ್ನು ಕೆಲವರಿಗೆ ಏನು ಅಂತ ಹೇಳಿದ್ರೆ ಉದ್ಯೋಗದ ಒತ್ತಡ ಇರ್ಬೋದು. ಇದೆಲ್ಲ ಒತ್ತಡಗಳು, ಪ್ರೆಷರ್ಗಳು ನಿಮ್ಮ ಮೇಲೆ ಇದೆ ಅನ್ನುವಂತಹದನ್ನು ಇದು ಸ್ಪಷ್ಟವಾಗಿ ಹೇಳ್ತಾ ಇದೆ. ಓಕೆನಾ? ನೆಕ್ಸ್ಟ್ ಇನ್ನೊಂದು ಇಲ್ಲಿ ಸುಂದರವಾದಂಥ ಚಿತ್ರ ಅಂದರೆ ಕೋಳಿಯ ಚಿತ್ರ. ಸಾಧಾರಣವಾಗಿ ಇದು 3 ರೀಡಿಂಗಲ್ಲೂ ನನಗೆ ಕಾಣಿಸಿದೆ. ಇಲ್ಲೂ ಕೂಡ ಕಾಣಿಸ್ತಾ ಇದೆ. ಕೋಳಿ ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ, ಸ್ಪಿರಿಚುವಲ್ ಜರ್ನಿಯಲ್ಲಿ ನೀವು ಅವೇಕನ್ ಆಗಿದ್ದೀರಾ. ಮೊದಲನಾಗೆ ಇಲ್ಲ, ತುಂಬಾ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಆಸಕ್ತಿಯನ್ನು ವಹಿಸ್ತಾ ಇದ್ದೀರಾ, ಕಲಿಬೇಕು ಅನ್ನುವಂತಹ ಉದ್ದೇಶ ನಿಮ್ಮಲ್ಲಿ ಜಾಸ್ತಿ ಆಗ್ತಾ ಇದೆ ಅನ್ನುವಂತಹದನ್ನು ಕೂಡ ಇದು ಸಿಂಬಲೈಸ್ ಮಾಡ್ತಾ ಇದೆ. ಓಕೆನಾ? ನೆಕ್ಸ್ಟ್ ಎಸ್, ತಳಭಾಗವನ್ನು ನೋಡಿದಾಗ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ.
ಹೊಸದಾದಂತಹ ಒಂದು ಜೀವನಕ್ಕೆ ಹೊಸ ದಾರಿ ಕೂಡ ಕಾಣಿಸ್ತಾ ಇದೆ. ಆಲ್ರೆಡಿ ನೀವು ಫೈನಾನ್ಷಿಯಲಿ ಹಿಟ್ ಅನುಭವಿಸಿರೋರಿಗೆ ಹೊಸದಾದಂತಹ ದಾರಿ ಒಂದು ತೆರ್ಕೊಳ್ತಾ ಇದೆ ಅನ್ನುವಂತಹದ್ದನ್ನು ಇದು ಸೂಚಿಸ್ತಾ ಇದೆ. ಯಾಕೆಂದರೆ ಹೀಗೆ ಬಂದು ಹೀಗೆ ಮೇಲೋಗಿರುವಂಥದ್ದನ್ನು ಕಾಣಿಸ್ತಾ ಇದೆ. ಫ್ಯಾಮಿಲಿಯ ವಿಚಾರದಲ್ಲಿ ನೀವೇನಾದರೂ ತೊಂದರೆಗಳನ್ನು ಅನುಭವಿಸ್ತಾ ಇದ್ದರೆ ಖಂಡಿತವಾಗಿಯೂ ಅದರಿಂದ ಪರಿಹಾರ ಇದೆ. ನಿಮ್ಮ ಕುಲದೇವರಿಗೆ ಪೂಜೆಯನ್ನು ಮಾಡಿಸುವಂತಹದ್ದು ಅಥವಾ ನಿಮ್ಮ ಕುಲದೇವರನ್ನು ಜಪಿಸುವುದರಿಂದ ಆ ದಾರಿಗಳು ಖಂಡಿತವಾಗಿಯೂ ನಿಮಗೆ ತೆರ್ಕೊಳ್ಳುತ್ತೆ ಅನ್ನುವಂತಹದ್ದನ್ನು ಇದು ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದ್ರೆ ಇಲ್ಲಿ ಗಣೇಶನ ಆರಾಧನೆ ಮಾಡುವಂಥವ್ರು ಯಾರಾದರೂ ಇರಬಹುದು. ಬಹುಶಃ ಆ ದೇವರಿಗೆ 11 ಗರಿಕೆಗಳನ್ನು ಇಡುವಂತಹದ್ದು ಮಂಗಳವಾರ 11 ಗರಿಕೆಯನ್ನು ಇಡೋದ್ರಿಂದ ಖಂಡಿತವಾಗಿಯೂ ನಿಮ್ಮ ಜೀವನದ ಯಾವುದೋ ಒಂದು ದೊಡ್ಡ ನಿರ್ಧಾರಕ್ಕೆ ಸಂಬಂಧಪಟ್ಟ ಹಾಗೆ ಬದಲಾವಣೆ ಬರುತ್ತೆ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ಬೋದು ಅಂದ್ಕೊಳ್ತೇನೆ, ಒಂದು ಆನೆಯ ಚಿತ್ರ, ಸ್ಪಷ್ಟವಾಗಿ ಅದು ಗಣಪತಿಯ ಚಿತ್ರವನ್ನು ಇದು ಹೋಲ್ತಾ ಇದೆ. ಓಕೆನಾ? ಎಸ್. ನೆಕ್ಸ್ಟ್ ಈ ಸೈಡಲ್ಲಿ ನೋಡಿದಾಗ ಒಂದು ರ್ಯಾಬಿಟ್ನ ಚಿತ್ರ, ಮೊಲ. ಈ ಮೊಲ ಏನನ್ನು ಸೂಚನೆ ಕೊಡುತ್ತೆ ಅಂತ ಹೇಳಿದರೆ ಅಭಿವೃದ್ಧಿ ಸಂಕೇತ, ಒಂದು ಜೀವನದಲ್ಲಿ ರನ್ನಿಂಗ್ ಅನ್ನು ತೋರಿಸ್ತಾ ಇದೆ. ಓಕೆನಾ? ಎಸ್. ನೆಕ್ಸ್ಟ್ ಇನ್ನೇನು ಕಾಣಿಸುತ್ತೆ ಅಂತ ಹೇಳಿದ್ರೆ ಒಂದು ಜೇಡರ ಬಲೆ ಕೂಡ ಕಾಣಿಸ್ತಾ ಇದೆ. ದಯವಿಟ್ಟು ಸ್ಟ್ರಾಂಗ್ ಆಗಿ, ಕೆಲವೊಂದು ಸಲ ಟ್ರ್ಯಾಪ್ ಆಗುವಂತಹ ಸಾಧ್ಯತೆ ಕೂಡ ಇನ್ನೂ ಕೆಲವರಿಗೆ ಇದೆ. ನೆಕ್ಸ್ಟ್ ಮತ್ತು ಅದರ ಜೊತೆಗೆ ಇಲ್ಲಿ ಸ್ಪಷ್ಟವಾಗಿ ನನಗೆ ಕಾಣಿಸ್ತಾ ಇರುವಂತಹದ್ದು ಮ್ಯಾರೇಜ್. ಯಾರೆಲ್ಲ ಮ್ಯಾರೇಜ್ಗೆ ಆಲೋಚನೆ ಮಾಡ್ತಾ ಇದ್ದೀರೋ, ಎಸ್, ನಿಮಗಾಗಿ ಒಂದು ಉತ್ತಮವಾದಂತಹ ಪ್ರಪೋಸಲ್ಸ್ ಬರುವಂತಹ ಸಾಧ್ಯತೆ ಇದೆ. ಖಂಡಿತವಾಗಿಯೂ ನೀವು ಪ್ರಪೋಸಲ್ಸ್ ನಿಮಗೆ ಸಕ್ಸಸ್ ಆಗುತ್ತೆ ಅನ್ನುವಂತಹದ್ದನ್ನು ಇದು ಸೂಚನೆ ಕೊಡ್ತಾ ಇದೆ. ಓಕೆನಾ? ನೆಕ್ಸ್ಟ್ ಬೇರೆ ಏನಾದರೂ ಕಾಣಿಸುತ್ತಾ ನೋಡೋಣ. ಓಂ ಚಿತ್ರ ಕೂಡ ಕಾಣಿಸ್ತಾ ಇದೆ ಈ ಸೈಡಲ್ಲಿ. ಕಾಣಿಸುತ್ತಾ? ಓಂ. ಎಸ್. ಇದು ಏನನ್ನು ಸೂಚಿಸುತ್ತೆ ಅಂತ ಹೇಳಿದರೆ, ನೀವು ಬ್ರಹ್ಮಾಂಡದ ಮೇಲಿಟ್ಟಿರುವಂತಹ ನಂಬಿಕೆ, ಯೂನಿವರ್ಸ್ನ ಮೇಲಿಟ್ಟಿರುವಂತಹ ನಂಬಿಕೆ, ನಿಮ್ಮ ಮಾತುಗಳನ್ನು ಯೂನಿವರ್ಸ್ ಗಮನಿಸ್ತಾ ಇದೆ, ನೀವು ಮಾಡುವಂತಹ ಕೆಲಸಗಳನ್ನು ಸ್ಪಷ್ಟವಾಗಿ ಅದು ಗಮನಿಸ್ತಾ ಇದೆ ಅನ್ನುವಂತಹದ್ದನ್ನು ಕೂಡ ಇದು ಹೇಳ್ತಾ ಇದೆ. ಓಕೆನಾ? ಎಸ್. ನೆಕ್ಸ್ಟ್ ಬೇರೆ ಏನಾದರೂ ಕಾಣಿಸುತ್ತಾ ನೋಡೋಣ. ಒಂದು ನಿಮಿಷ. ಸ್ಪಷ್ಟವಾಗಿ ನನಗಿಲ್ಲಿ ಕಾಣಿಸ್ತಿರುವಂತಹ ಅಕ್ಷರ ಕ. ಓಕೆನಾ? ಕ ಅನ್ನುವಂತಹ ಅಕ್ಷರ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಕನ್ನಡದ ಕ ಅನ್ನುವಂತಹ ಒಂದು ಅಕ್ಷರ ಕಾಣಿಸ್ತಾ ಇದೆ. ಮತ್ತು ಇನ್ಯಾವ ಅಕ್ಷರ ಕಾಣಿಸುತ್ತೆ ಅಂತ ಹೇಳಿದರೆ ಎಸ್. ಎಸ್ ಅನ್ನುವಂತಹ ಒಂದು ಅಕ್ಷರ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಹಾಗೆ ಅದರ ಜೊತೆಗೆ ಎನ್, ವಿ, ಎ, ಅದರ ಜೊತೆಗೆ ಶ್ರೀ ಗುರು ರಾಘವೇಂದ್ರಾಯ ನಮಃ, ಬಿ ಅಕ್ಷರ ಕೂಡ ಕಾಣಿಸ್ತಾ ಇದೆ. ಓಕೆನಾ? ಬಿ, ಬ್ಯಾಟ್, ಬಿ ಆ ಅಕ್ಷರ ಕೂಡ ಕಾಣಿಸ್ತಾ ಇದೆ. ಓಕೆ. ಆರ್ ಕೂಡ ಕಾಣಿಸ್ತಾ ಇದೆ. ಆರ್, ಟಿ ಈ ಅಕ್ಷರಗಳು ಸ್ಪಷ್ಟವಾಗಿ ಇಲ್ಲಿ ಕಾಣಿಸ್ಕೊಳ್ತಾ ಇದೆ. ಓಕೆನಾ? ಈ ರೀಡಿಂಗನ್ನು ನೋಡ್ತಾ ಇರ್ಬೋದು, ಅಥವಾ ನಿಮ್ಮ ಪ್ರಪೋಸಲ್ಗೆ ಬರುವಂತಹ ವ್ಯಕ್ತಿಯ ಹೆಸರಿನಲ್ಲಿ ಈ ಸ್ಪೆಲ್ಲಿಂಗ್ ಕೂಡ ಇರಬಹುದು, ಚಾನ್ಸಸ್ ಇದೆ. ಓಕೆನಾ? ಎಸ್. ಹಾಗೆ ಅದರ ಜೊತೆಗೆ ಮತ್ತೇನಾದರೂ ಕಾಣಿಸುತ್ತಾ ಅಂತ ಕೇಳಿ ನೋಡೋಣ. ಓಕೆ. ಕೆಲವರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಕೆಲವರ ಕಣ್ಣ ದೃಷ್ಟಿ ಖಂಡಿತವಾಗಿಯೂ ಇದೆ. ಸ್ಪಷ್ಟವಾಗಿ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಿರ್ಬೋದು, ಅಥವಾ ಯಾವುದೋ ಒಂದು ಹೊಸ ವಿಚಾರದಲ್ಲಿ ತೊಡಗುವಂತಹದ್ದು ಕೆಲವರಿಗೆ ಇಲ್ಲಿ ಇಷ್ಟ ಆಗ್ತಾ ಇಲ್ಲ. ಹಾಗಾಗಿ ಅವರ ಒಂದು ಕಣ್ಣ ದೃಷ್ಟಿ ಖಂಡಿತವಾಗಿಯೂ ನಿಮ್ಮ ಮೇಲೆ ಇದೆ. ನೀವು ಏನು ಮಾಡ್ತಾ ಇದ್ದೀರಾ, ನೀವು ಏನು ಕಲಿತಾ ಇದ್ದೀರಾ, ನೀವು ಏನನ್ನು ತಿಳಿತಾ ಇದ್ದೀರಾ, ಇದರ ಬಗ್ಗೆ ನಿಮ್ಮ ಚಲನವಲನದ ಮೇಲೆ ಬಹಳ ನಿಗಾ ವಹಿಸ್ತಾ ಇದ್ದಾರೆ. ಅದರಲ್ಲೂ ಎಸ್ಪೆಷಲಿ ನಿಮ್ಮ ಹತ್ತಿರದವರೇ, ಏನೋ ನಿಮಗಿಂತ ಹೊರಗಿನ ಥರ್ಡ್ ಪರ್ಸನ್ ಅಲ್ಲ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾವುದೋ ವ್ಯಕ್ತಿ ನಿಮ್ಮನ್ನು ಸ್ಪಷ್ಟವಾಗಿ ಗಮನಿಸ್ತಾ ಇರುವಂತಹದ್ದು ಇಲ್ಲಿ ಕಾಣಿಸ್ತಾ ಇದೆ. ಓಕೆನಾ? ಎಸ್. ಮತ್ತು ಇಲ್ಲೊಂದು ಸ್ಪಷ್ಟವಾಗಿ ಕಾಣಿಸ್ತಾ ಇರುವಂತಹದ್ದು ಅಂದರೆ ಒಂದು ಸೂಟ್ ಕೇಸ್. ಈ ಸೂಟ್ ಕೇಸ್ ಅಂತ ಹೇಳಿದಾಗ ಇದನ್ನು ಏನನ್ನು ಸಿಂಬಲ್ಸ್ ಮಾಡುತ್ತೆ ಅಂತ ಹೇಳಿದರೆ ಪ್ರಯಾಣ. ಕೆಲವರಿಗೆ ಇಲ್ಲಿ ಟ್ರಾನ್ಸ್ಫರ್ ಆಗಬಹುದು, ಮತ್ತು ಕೆಲವರಿಗೆ ಉದ್ಯೋಗದಲ್ಲಿ ಪ್ರಮೋಷನ್ ಆಗ್ಬೋದು, ಮತ್ತು ಕೆಲವರು ಒಂದು ಸ್ಥಳವನ್ನು ಬಿಟ್ಟು ಇನ್ನೊಂದು ಸ್ಥಳಕ್ಕೆ ಹೋಗುವಂತಹದ್ದು, ಊರನ್ನು ಬಿಟ್ಟು ಊರಿಗೆ ಹೋಗುವಂತಹದ್ದು, ಈ ರೀತಿಯ ಒಂದು ಟ್ರಾವೆಲನ್ನು ಇದು ಸೂಚನೆ ಕೊಡ್ತಾ ಇದೆ. ಹಾಗೆ ಮತ್ತೆ ಕೆಲವರಿಗೆ ಏನು ಅಂತ ಹೇಳಿದರೆ ಇಲ್ಲಿ ಲೆಟರ್ ಕೂಡ ಕಾಣಿಸ್ತಾ ಇದೆ. ಈ ಲೆಟರ್ ಏನನ್ನು ಸಿಂಬಲೈಸ್ ಮಾಡ್ತಾ ಇದೆ ಅಂತ ಹೇಳಿದರೆ, ಪ್ರಮುಖವಾಗಿ
ಯಾವುದೋ ಒಂದು ವಿಷಯದ ಬಗ್ಗೆ ನಿಮಗೆ ಸ್ಪಷ್ಟನೆ ಬೇಕು, ಅದು ಸಿಗ್ತಾ ಇಲ್ಲ ಅನ್ನುವಂತಹ ಒಂದು ಸರ್ಚಿಂಗ್ ಮೆಂಟಾಲಿಟಿಯನ್ನು ಅದು ತೋರಿಸ್ತಾ ಇದೆ. ಓಕೆನಾ. ಆಮೇಲೆ ನೆಕ್ಸ್ಟು ಪಝಲ್ಗಳ ಥರ ಕಾಣಿಸ್ತಾ ಇದೆ. ಇಲ್ಲೆಲ್ಲ ಪಝಲ್ ಥರ ಕಾಣಿಸ್ತಾ ಇದೆ. ಸ್ಪಷ್ಟವಾಗಿ ಕೆಲವು ವಿಚಾರಗಳ ಬಗ್ಗೆ ನಿಮಗೆ ಉತ್ತರ ಸಿಗ್ತಾ ಇಲ್ಲ, ಅದ್ರ ಬಗ್ಗೆ ಸಾಕಷ್ಟು ಗೊಂದಲಗಳಿದೆ. ನೀವು ಯಾವುದನ್ನು ಆಲೋಚನೆ ಮಾಡ್ತಾ ಇದ್ದೀರೋ ಅದ್ರ ಬಗ್ಗೆ ನಿಮಗೆ ಉತ್ತರ ಸಿಗ್ತಾ ಇಲ್ಲ ಅನ್ನುವಂತಹದ್ದು, ಇನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ ಅನ್ನುವಂತಹ ನೋವು ನಿಮ್ಮನ್ನು ಕಾಡ್ತಾ ಇದೆ ಅನ್ನುವಂತಹದ್ದನ್ನು ಇದು ಹೇಳ್ತಾ ಇದೆ. ಮತ್ತು ಕೆಲವು ಕಡೆ ಏನು ಅಂತ ಹೇಳಿದ್ರೆ ಚದುರಿದಂತಹ ಮೋಡಗಳು ಕಾಣಿಸ್ತಾ ಇದೆ. ಈ ಮೋಡಗಳು ಏನನ್ನು ಸೂಚಿಸುತ್ತೆ ಅಂದರೆ ಹೊಣೆಗಾರಿಕೆ, ಜವಾಬ್ದಾರಿಗಳು, ಮನಸ್ಸಿನ ಒಂದು ಭಾರ, ಬೇಜಾರನ್ನು ಇದು ಸೂಚನೆ ಕೊಡುತ್ತೆ. ಓಕೆನಾ. ಈಗ ಮತ್ತೊಂದು ಅಕ್ಷರ ಕಾಣಿಸ್ತಾ ಇದೆ, ಹಾ. ಕನ್ನಡದ ಹಾ ಅಕ್ಷರ ಕೂಡ ಕಾಣಿಸ್ತಾ ಇದೆ. ಓಕೆನಾ. ಎಸ್. ಅದರ ಜೊತೆಗೆ ಇನ್ನೇನಾದರೂ ಕಾಣಿಸುತ್ತಾ ನೋಡೋಣ. ಓಕೆ. ಓಕೆ. ಎಸ್. ಅಷ್ಟು ಸ್ಪಷ್ಟವಾಗಿ ಯಾವುದು ಕೂಡ ಮೂಡಿಲ್ಲ ಇಲ್ಲಿ, ನೇರವಾಗಿ ಕಾಣಿಸುವಂತಹದ್ದು ಕಾಣಿಸ್ತಾ ಇಲ್ಲ. ಓಕೆ. ಎಸ್. ಏನು ಕಾಣಿಸ್ತಾ ಇಲ್ಲ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಇದರಲ್ಲಿ ಏನಾದರೂ ಸಿಂಬಲ್ ಸಿಕ್ಕುತ್ತಾ ಅಂತ ನೋಡೋಣ. ಎಸ್. ಇದು ಏನನ್ನು ಸೂಚಿಸ್ತಾ ಇದೆ ಅಂತ ಹೇಳಿದರೆ, ಎಸ್, ಎಮೋಷನಲಿ ನೀವು ಡ್ರೈನೆಸ್ಗೆ ಒಳಗಾಗಿರುವಂತಹದನ್ನು ಸೂಚನೆ ಕೊಡ್ತಾ ಇದೆ. ಎಮೋಷನಲಿ ಹರ್ಟ್ ಆಗಿರುವಂತಹದ್ದು ಅಥವಾ ಎಮೋಷನಲಿ ಸ್ಟಕ್ ಆಗಿರುವಂತಹ ಒಂದು ಎನರ್ಜಿಯನ್ನು ಇದು ಸ್ಪಷ್ಟವಾಗಿ ನನಗೆ ತೋರಿಸ್ತಾ ಇದೆ. ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದರೆ, ಯಾವುದೋ ವ್ಯಕ್ತಿಯನ್ನು ಅಗತ್ಯವಾಗಿ ಮೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಕೆಲವರು ಇಲ್ಲಿ. ಆ ವ್ಯಕ್ತಿಯ ಬಗ್ಗೆ ತುಂಬಾ ಆಲೋಚನೆ ಮಾಡ್ತಾ ಇದ್ದೀರಾ, ಫೈನಲ್ ಡಿಸಿಷನ್ ನಿಮಗೆ ಸಿಗ್ತಾ ಇಲ್ಲ. ಹಾಗಾಗಿ ಏನು ಅಂತ ಹೇಳಿದರೆ, ಆ ವ್ಯಕ್ತಿಯನ್ನು ಮತ್ತೆ ಮೀಟ್ ಮಾಡಬೇಕು ಅನ್ನುವಂಥ ಒಂದು ಕಲ್ಪನೆ ಇರ್ಬೋದು. ಕೆಲವರಿಗೆ ಕೆಲವೊಂದು ಯಾವುದೋ ಪ್ಲ್ಯಾನಿಂಗಲ್ಲಿರ್ಬೋದು, ಯಾವುದೋ ಒಂದು ವಿಚಾರದ ಬಗ್ಗೆ ಪ್ಲ್ಯಾನಿಂಗಲ್ಲಿದ್ದೀರಾ, ಬಟ್ ಅದು ನಿಧಾನವಾಗಿ ಪ್ರೋಗ್ರೆಸ್ ಕಾಣ್ತಾ ಇದೆ. ಅದರ ಬಗ್ಗೆ ಬಹಳ ಒಂದು ಬೇಜಾರಿರುವಂತಹದ್ದು ಕೂಡ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಓಕೆನಾ. ಮತ್ತೆ ಓಕೆ. ಎಸ್. ಕೆಲವರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಬಾಸಿಸಮ್, ಯಾರ್ದೋ ಒಂದು ಬಾಸಿಸಮ್ ಜೀವನದ ಮೇಲೆ ಇದೆ ಅನ್ನುವಂತಹದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಆ ಬಾಸಿಸಮ್ಮಿಂದ ನಿಮಗೇನಾಗಿದೆ ಅಂತ ಹೇಳಿದ್ರೆ, ಜೀವನದಲ್ಲಿ ಒಂದು ಸ್ವತಂತ್ರ ಇಲ್ಲ ಅನ್ನುವಂಥ ರೀತಿಯಲ್ಲಿ ನೀವು ಫೀಲ್ ಮಾಡ್ತಾ ಇದ್ದೀರಾ ಅನ್ನುವಂತಹದ್ದನ್ನು ಇದು ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಓಕೆನಾ. ಎಸ್. ಓಕೆ. ಇದು ಕಾಫಿಯ ಕತೆ. ನೆಕ್ಸ್ಟ್ ನೋಡೋಣ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಟ್ಯಾರೋ ಏನಾದರೂ ರೀಡಿಂಗ್ ಏನಾದರೂ ಹೇಳುತ್ತಾ ನೋಡೋಣ, ಏನಾದರೂ ವಿಷಯವನ್ನು ತಿಳಿಸುತ್ತಾ ಅಂತ ನೋಡಿ. ನಿಮಗೆ ಯಾವುದು ರೆಸನೇಟ್ ಆಗುತ್ತೋ ಅದನ್ನು ನೀವು ಸ್ವೀಕಾರ ಮಾಡ್ಬೋದು. ಓಕೆನಾ. ನೀವೇನಾದರೂ ಹೇಳ್ತೀರಾ? ಪ್ಲೀಸ್ ಗಿವ್ ಮಿ ಎ ಗೈಡ್ಲೈನ್ಸ್. ಎಸ್, ಕರೆಕ್ಟಾಗಿ ಬಂದಿದೆ. ಎಸ್, ಡಾರ್ಕ್ ಎನರ್ಜಿಯನ್ನು ಸೂಚಿಸ್ತಾ ಇದೆ. ಯಾರ್ದೋ ಕಣ್ಣದೃಷ್ಟಿ ಇರ್ಬೋದು, ಅಥವಾ ನೆಗೆಟಿವಿಟಿ ಇರ್ಬೋದು, ಜಲಸಿ ಇರ್ಬೋದು ನಿಮ್ಮ ಮೇಲೆ. ಕೆಲವರ ವಿಚಾರದಲ್ಲಿ ಜಲಸಿ ಇರ್ಬೋದು, ಕೆಲವರು ಬಾಸಿಸಮ್ ಮಾಡ್ತಾ ಇರುವಂತಹದ್ದು ನಿಮ್ಮಿಬ್ಬರ ಮೇಲೆ ಅನ್ನುವಂತಹದ್ದನ್ನು ಸೂಚನೆ ಕೊಡ್ತಾ ಇದೆ. ಕೆಲವು ಎಡಿಕ್ಷನನ್ನು ಕೂಡ ಇದು ಸೂಚನೆ ಕೊಡ್ತಾ ಇದೆ. ಈ ವ್ಯಕ್ತಿಯಿಂದ ಈ ವ್ಯಕ್ತಿ ಅಂಥದ್ದು ಆ್ಯಂಗ್ಸೈಟಿಗೆ ಒಳಗಾಗುವಂಥ, ಅದರಿಂದ ಜಗಳ ಬರುವಂತಹದ್ದು, ಆ ರೀತಿಯ ಒಂದು ಪರಿಸ್ಥಿತಿ ಕೂಡ ನಿಮ್ಮ ನಡುವೆ ಇದೆ ಅನ್ನುವಂತಹದ್ದನ್ನು ಇದು ಸೂಚನೆ ಕೊಡ್ತಾ ಇದೆ. ಒಂದು ನೆಗೆಟಿವ್ ಎನರ್ಜಿಯನ್ನು ಇದು ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಓಕೆನಾ. ಎಸ್. ಹೊಸ ಬದಲಾವಣೆ, ಜೀವನದ ಕಡೆ ಮುನ್ನುಗ್ಗುವಂತಹದ್ದು ಖಂಡಿತವಾಗಿಯೂ ಇದೆ ಅನ್ನುವಂತಹದ್ದನ್ನು ಇದು ಸೂಚಿಸ್ತಾ ಇದೆ. ಒಂದು ವಿಕ್ಟರಿಯನ್ನು ಸೂಚಿಸ್ತಾ ಇದೆ. ಇನ್ನು ಕೆಲವರು ಏನು ಅಂತ ಹೇಳಿದರೆ, ಹೊಸ ಮಾತುಕತೆಗೆ ಸಂಬಂಧಪಟ್ಟ ಹಾಗೆ ಮುಂದುವರಿಬಹುದು. ಆ ಮಾತು ನಿಮಗೆ ಯಾರಿಂದ ನಿರೀಕ್ಷೆ ಮಾಡ್ತಿದ್ದೀರೋ ಅವರಿಂದ ಮಾತು ಬರುವಂತಹ ಚಾನ್ಸಸ್ ಇದೆ. ಅದರ ಮೂಲಕ ನೀವು ಸಕ್ಸಸ್ಸನ್ನು ಕಾಣ್ತೀರಾ ಅಂತಲೂ ಕೂಡ ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದ್ರೆ, ಟ್ರಾವೆಲನ್ನು ಕೂಡ ಇದು ಸೂಚನೆ ಕೊಡ್ತಾ ಇದೆ. ಪ್ರಯಾಣವನ್ನು ಕೂಡ ಇದು ಸೂಚನೆ ಕೊಡ್ತಾ ಇದೆ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದ್ರೆ, ಉದ್ಯೋಗದಲ್ಲಿ ಒಂದು ಪ್ರಮೋಷನ್ ಕೂಡ ತೋರಿಸ್ತಾ ಇದೆ. ಈ ಎಂಪ್ಲಾಯೀಸ್ನ ನಡುವೆ ನೀವು ಒಬ್ಬ ಅಟ್ರಾಕ್ಟಿವ್ ವ್ಯಕ್ತಿಯಾಗಿದ್ದೀರಾ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಈ ಕಾರ್ಡ್ ಹೇಳ್ತಾ ಇದೆ. ಅಲ್ಲಿ ಕೂಡ ರೀಡಿಂಗಲ್ಲಿ ಬಂತು. ಎಸ್. ನೆಕ್ಸ್ಟ್
ಎಸ್, ಒಟ್ಟಿಗೆ 3 ಕಾರ್ಡ್ ಬಂದು ನೋಡೋಣ ಏನು ಅಂತ. ಪೆಂಟಿಕಲ್ಸ್, 4 ಆಫ್ ಪೆಂಟಿಕಲ್ಸ್. ಎಸ್, ನಿಮಗೆ ಒಂದು ಹೊಸದಾದಂತಹ ಉದ್ಯೋಗದಲ್ಲಿ ಬದಲಾವಣೆ ಇರ್ಬೋದು, ಅಥವಾ ಹಣಕಾಸಿನ ಇನ್ವೆಸ್ಟ್ಮೆಂಟ್ನ ಒಂದು ವಿಚಾರದಲ್ಲಿರಬಹುದು. ಖಂಡಿತವಾಗಿಯೂ ಸ್ಟ್ರಾಂಗ್ ಆಗಿ ಬದಲಾವಣೆಯನ್ನು ಸೂಚಿಸ್ತಾ ಇದೆ, ಗ್ರೋತನ್ನು ಇದು ಸೂಚಿಸ್ತಾ ಇದೆ. ಓಕೆನಾ. ಹಾಗೆ ಕೆಲವರು ಸೇವಿಂಗ್ಸ್ ಬಗ್ಗೆ ತುಂಬಾ ಆಲೋಚನೆ ಮಾಡ್ತಾ ಇದ್ದೀರಾ. ಎಸ್, ಅದು ಕೂಡ ಉತ್ತಮ. ಮತ್ತು ಕೆಲವರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಫೀಲಿಂಗ್ಸ್ನ ವಿಚಾರಕ್ಕೆ ಬಂದಾಗ ಹೋಲ್ಡ್ ಮಾಡಿದ್ದಾರೆ. ನಿಮ್ಮ ವ್ಯಕ್ತಿ ನಿಮ್ಮ ಪ್ರೀತಿಯನ್ನು ಮುಚ್ಚಿಟ್ಟಿದ್ದಾರೆ, ಬಾಯ್ಬಿಟ್ಟು ಹೇಳ್ಕೊಳ್ತಾ ಇಲ್ಲ. ಬಹುಶಃ ಅವರಲ್ಲಿರುವಂತಹ ಶೈನೆಸ್ ಇರ್ಬೋದು. ಇನ್ನು ಕೆಲವರಿಗೆ ಏನು ಅಂತ ಹೇಳಿದ್ರೆ, ಈ ಪ್ರೀತಿ ಒಂದು ಪಾರ್ಷಿಯಲಿ ಪ್ರೀತಿ. ದಟ್ ಮೀನ್ಸ್ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ, ನಿಜವಾದಂತಹ ಒಂದು ಪ್ರೀತಿ ಅಲ್ಲ ನನ್ನ ಪ್ರಕಾರ. ಓಕೆನಾ. ಎಸ್, ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ, ಈ ವ್ಯಕ್ತಿ ಜಸ್ಟ್ ಅಟ್ರಾಕ್ಷನ್ ಟೈಪಲ್ಲಿ ಇರಬಹುದು. ಸಾರಿ ಟು ಸೇ ದಿಸ್ ಅಂತ ಹೇಳ್ತಾ ಇದೆ ಈ ಕಾರ್ಡ್. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, 10 ಆಫ್ ಸೋರ್ಡ್ಸ್. 10 ಆಫ್ ಸೋರ್ಡ್ಸ್ ಹಳೆಯ ಭೂತಕಾಲದ ಬಗ್ಗೆ ನಡೆದೋದಂತಹ ಘಟನೆಗಳನ್ನು ಬಿಟ್ಟುಬಿಡಿ. ಆಲ್ರೆಡಿ ಹರ್ಟ್ ಆಗಿದ್ದೀರಾ, ನೋವಾಗಿದ್ದೀರಾ ಕೆಲವರಲ್ಲಿ. ಕೆಲವರಿಗೆ ಅತಿಯಾದಂತಹ ಟೆನ್ಷನ್ ಇರ್ಬೋದು, ಅದನ್ನು ಬಿಟ್ಟುಬಿಡಿ. ಮುಂದಿನ ಜೀವನದ ಬಗ್ಗೆ ಪ್ರೋಗ್ರೆಸ್ಗೆ ಗಮನ ಕೊಡಿ ಅನ್ನುವಂತಹದನ್ನು ಇದು ಸೂಚಿಸ್ತಾ ಇದೆ. ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದರೆ, ಕೆಲವರಿಗೆ ಬೆನ್ನು ನೋವಿರ್ಬೋದು, ಮತ್ತು ಕೆಲವರಿಗೆ ಏನು ಅಂತ ಹೇಳಿದ್ರೆ ದೇಹದ ನೋವು ಜಾಸ್ತಿ ಇರಬಹುದು. ಮತ್ತು ಕೆಲವರಿಗೆ ಅಂದರೆ ಮೈಕೈಯೆಲ್ಲ ಭಾರ ಆಗುವಂತಹದ್ದು, ಸುಸ್ತಾಗುವಂಥದ್ದು ಇದ್ದಕ್ಕಿದ್ದ ಹಾಗೆ. ನಿಮ್ಮ ಆರಾದ ಮೇಲೆ ಕೆಲಸ ಮಾಡಿ, ನಿಮ್ಮ ಆರ ವೀಕ್ ಆಗಿದೆ ಅನ್ನುವಂಥದ್ದನ್ನು ಈ ಕಾರ್ಡ್ ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಓಕೆನಾ. ನೆಕ್ಸ್ಟ್ ಕಿಂಗ್ ಆಫ್ ಸೋರ್ಡ್ಸ್ ಬಂದಿದೆ. ಕಿಂಗ್ ಆಫ್ ಸೋರ್ಡ್ಸ್ ಏನನ್ನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಎಸ್, ಅಗೇನ್ ಬಾಸಿಸಮ್. ಯಾರ್ದೋ ಮಾತುಗಳಿಂದ ಹರ್ಟ್ ಆಗಿರ್ಬೋದು ನಿಮಗೆ, ಅಥವಾ ಕೆಲವರಿಗೆ ಕಮ್ಯುನಿಕೇಷನ್ ಸ್ಟ್ರಾಂಗ್ ಆಗಿ ಬರುವಂಥ ಸಾಧ್ಯತೆ ಇದೆ. ನೀವು ಯಾರನ್ನು ನಿರೀಕ್ಷೆ ಮಾಡಿದ್ದೀರೋ ಅವರಿಂದ ಮಾತುಕತೆ ಬರುವಂತಹ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಅನ್ನುವಂತಹದನ್ನು ಕೂಡ ಇದು ಹೇಳ್ತಾ ಇದೆ. ಓಕೆನಾ. ಎಸ್, ಮತ್ತೇನಾದರೂ ಬರುತ್ತಾ ಕೇಳಿ ನೋಡೋಣ. ಟೆಂಪ್ರೆನ್ಸ್. ಖಂಡಿತವಾಗಿಯೂ ಬ್ಯಾಲೆನ್ಸನ್ನು ಮಾಡ್ಕೊಳ್ಳಿ ಜೀವನದಲ್ಲಿ. ಓಕೆನಾ. ಎಸ್, ದೇವಿಯ ಆರಾಧಕರು ಇಲ್ಲಿದ್ದೀರಾ. ಖಂಡಿತವಾಗಿಯೂ ದೇವಿಯನ್ನು ಪೂಜಿಸುವಂಥವರು ಇದ್ದೀರಾ. ಓಕೆನಾ. ಅದರ ಜೊತೆಗೆ ಶಿವನ ಆರಾಧಕರು ಕೂಡ ಈ ರೀಡಿಂಗಲ್ಲಿ ಇದ್ದೀರಾ ಅನ್ನುವಂತಹದ್ದು ಸ್ಪಷ್ಟವಾಗಿ ತಿಳಿತಾ ಇದೆ. ಕೆಲವರಿಗೆ ಪ್ರಮೋಷನ್ ಆಗುವಂತಹ ಸಾಧ್ಯತೆ ಇದೆ, ಉದ್ಯೋಗದ ಬದಲಾವಣೆ ಆಗುವಂತಹ ಸಾಧ್ಯತೆ ಇದೆ ಅನ್ನುವಂತಹದನ್ನು ಹೇಳ್ತಾ ಇದೆ. ಕೆಲವರಿಗೆ ಅತಿಯಾದಂತಹ ಒತ್ತಡ, ಜವಾಬ್ದಾರಿಗಳಿರೋದ್ರಿಂದ ನಿಮ್ಮ ಕರಿಯರ್ ಮತ್ತು ನಿಮ್ಮ ಫೀಲಿಂಗ್ಸ್, ಆ ಜೀವನವನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂತಹದನ್ನು ಈ ರೀಡಿಂಗ್ ಹೇಳ್ತಾ ಇದೆ. ಅದರ ಜೊತೆಗೆ ಏಂಜಲ್ಸ್ ಬಂದಿರೋದ್ರಿಂದ ಖಂಡಿತವಾಗಿ ಒಂದು ದೇವರ ಪ್ರೊಟೆಕ್ಷನ್ ನಿಮ್ಮ ಮೇಲೆ, ದೇವರ ಒಂದು ಕೃಪೆ ಖಂಡಿತವಾಗಿಯೂ ಇದೆ. ನಿಮ್ಮ ಕುಲದೇವರ ಆರಾಧನೆಯನ್ನು ಮರಿಬಾರ್ದು ಅನ್ನುವಂತಹದನ್ನು ಇದು ಹೇಳ್ತಾ ಇದೆ. ಅಗೇನ್ ದೇವಿಯ ಎನರ್ಜಿಯೇ ಕಾಣಿಸ್ತಾ ಇದೆ. ಖಂಡಿತವಾಗಿಯೂ ಶಕ್ತಿಯ ಒಂದು ಆರಾಧನೆ ಈ ರೀಡಿಂಗಿಗೆ ಬೇಕೇ ಬೇಕು. ಓಕೆನಾ. ಎಸ್, ಪೇಜ್ ಆಫ್ ಕಪ್ಸ್. ಎಸ್, ನೀವು ಯಾರನ್ನಾದರೂ ಪ್ರೀತಿಸಿದರೆ, ಯಾರ್ದಾದ್ರೂ ಫೀಲಿಂಗ್ಸ್ ಮಾತುಕತೆಗಾಗಿ ನಿರೀಕ್ಷೆ ಮಾಡ್ತಾ ಇದ್ದರೆ, ಅವರಿಂದ ಖಂಡಿತವಾಗಿಯೂ ಮಾತು ಬರುವಂತಹ ಚಾನ್ಸಸ್ ಇದೆ. ಅವರು ಕೂಡ ನಿಮ್ಮ ಬಗ್ಗೆ ನಿರೀಕ್ಷೆಯನ್ನು ಹೊಂದಿದ್ದಾರೆ, ನಿಮ್ಮ ಬಗ್ಗೆ ಗಮನ ಇದೆ ಅವ್ರದ್ದು ಅನ್ನುವಂತಹದನ್ನು ಹೇಳ್ತಾ ಇದೆ. ಅವ್ರಿಗೂ ಕೆಲವೊಮ್ಮೆ ಈ ವಿಚಾರದಲ್ಲಿ ಗೊಂದಲಗಳು ಕೂಡ ಇದೆ ಅನ್ನುವಂತಹದನ್ನು ಕೂಡ ಇದು ಹೇಳ್ತಾ ಇದೆ. ಒಂದು ಸೆಟ್ ಆಫ್ ಬೌಂಡ್ರಿಯನ್ನು ಹಾಕೊಳ್ಳಿ ನಿಮ್ಮ ಯಾವುದೇ ಫೀಲಿಂಗ್ಸ್ ವಿಚಾರದಲ್ಲಿ ಅನ್ನುವಂತಹದನ್ನು ಕೂಡ ತೋರಿಸ್ತಾ ಇದೆ. ಓಕೆನಾ. ಎಸ್, ಮತ್ತೇನಾದರೂ ಬರುತ್ತಾ? ಓಕೆ ನೋಡಿ, ಅಲ್ಲಿ ಕೂಡ ಫಿಶ್ ಕಾಣಿಸ್ತು. ಹೊಸ ಆಫರ್, ಹೊಸ ರೀತಿಯ ಆಫರ್ ಕೂಡ ಇದೆ ನಿಮಗೆ ನಿಮ್ಮ ಜೀವನದಲ್ಲಿ. ಒಂದು ಹೊಸ ವ್ಯಕ್ತಿ ಆಗಿರ್ಬೋದು, ಅಥವಾ ಹೊಸ ಉದ್ಯೋಗ ಆಗಿರ್ಬೋದು. ನೀವು ಏನು ಅಂದ್ಕೊಂಡಿದ್ದೀರೋ ಅದ್ರ ಬಗ್ಗೆ ಆಫರ್ ಬರುವಂತಹ ಚಾನ್ಸಸ್ ಖಂಡಿತವಾಗಿಯೂ ಇದೆ. ನೈಟ್ ಆಫ್ ಸೋರ್ಡ್ಸ್, ವೇಗವಾದಂತಹ ಒಂದು ಬದಲಾವಣೆ. ಈ ಕುದುರೆ ಏನನ್ನು ಸೂಚಿಸುತ್ತೆ ಅಂತ ಹೇಳಿದ್ರೆ, ಒಂದು ಪರಿಶುದ್ಧವಾದಂತಹ ಒಂದು ಪ್ರೀತಿ ಆಗಿರ್ಬೋದು, ಫೀಲಿಂಗ್ಸ್ ಆಗಿರ್ಬೋದು, ಅಥವಾ ಯಾವುದೇ ವಿಚಾರದಲ್ಲಿ ಒಂದು ಹಾರ್ಟ್ಫುಲಿ ಆಗಿರುವಂತಹದನ್ನು ಇದು ಸೂಚಿಸುತ್ತೆ. ಓಕೆನಾ. ಆದ್ದರಿಂದಾಗಿ ಏನು ಅಂತ ಹೇಳಿದ್ರೆ, ಖಂಡಿತವಾಗಿಯೂ ಬದಲಾವಣೆ ಇದೆ ನಿಮ್ಮ ಜೀವನದಲ್ಲಿ, ಅದು ವೇಗವಾಗಿ ಬದಲಾವಣೆ ಬರುತ್ತೆ ಅನ್ನುವಂತಹದನ್ನು ಇದು ಸೂಚಿಸ್ತಾ ಇದೆ. ಹಾಗೆ ಅದರ ಜೊತೆಗೆ ಯಾರ ಜೊತೆನೂ ಹೆಚ್ಚು ಜಗಳ ಮಾಡಲಿಕ್ಕೆ ಹೋಗಬೇಡಿ, ಸ್ವಲ್ಪ ಆಲೋಚಿಸಿ ಅನ್ನುವಂತಹದ್ದನ್ನು ಕೂಡ ಈ ಕಾರ್ಡ್ ಹೇಳ್ತಾ ಇದೆ. ಲಾಸ್ಟ್ 2 ಕಾರ್ಡನ್ನು ಕೇಳಿ ನೋಡುವ ಇನ್ನೇನಾದರೂ ಬರುತ್ತಾ ಅಂತ. ಆರ್ಕ್ಏಂಜಲ್ ಮೈಕಲ್. ಎಸ್, ನಾನು ಹೇಳಿದಾಗೆ ಆಯಿತು. ಯಾರ ಹತ್ರನೂ ಹೆಚ್ಚು ಮಾತಾಡಲಿಕ್ಕೆ ಹೋಗಬೇಡಿ, ಜಗಳ ಆಗುವಂತಹ ಸಾಧ್ಯತೆ ಇದೆ.
ಆ ವ್ಯಕ್ತಿ ಜೊತೆ ನಿಮಗೆ ಜಗಳ ಮಾಡಲಿಕ್ಕೆ ಹೋಗಬೇಡಿ. ಅದು ಮುಂದೆ ಲಾಂಗ್ ಟರ್ಮಲ್ಲಿ ಕೂಡ ಹಿಟ್ ಆಗುವಂತಹ ಚಾನ್ಸಸ್ ಕೂಡ ಇದೆ. 5 ಆಫ್ ವಾಂಡ್ಸ್ ಬಂದಿರೋದ್ರಿಂದ ದಯವಿಟ್ಟು ಒಂದು ಉತ್ತಮವಾದಂತಹ ಕಮ್ಯುನಿಕೇಟನ್ನು ನೀವು ಯಾರ ಜೊತೆ ಮಾತಾಡಬೇಕು ಅವರೊಟ್ಟಿಗೆ ಇಟ್ಕೊಳ್ಳಿ. ಇಲ್ಲದಿದ್ದರೆ ಅದು ಜಗಳಕ್ಕೆ ಸಿಲುಕುವಂತಹ ಸಾಧ್ಯತೆ ಇದೆ, ಕಿರಿಕಿರಿ ಉಂಟಾಗುವಂತಹ ಸಾಧ್ಯತೆ ಖಂಡಿತವಾಗಿಯೂ ಇದೆ ಅಂತ ಈ ರೀಡಿಂಗ್ ಹೇಳ್ತಾ ಇದೆ. ಓಕೆನಾ? ಇದಾಗಿತ್ತು ಇವತ್ತಿನ ಕಾಫಿ ಕಪ್ ರೀಡಿಂಗ್. ಯಾರಿಗೆಲ್ಲ ರೆಸೊನೇಟ್ ಆಯಿತು ಅವರೆಲ್ಲ ಥಮ್ಸ್ ಅಪ್ ಮತ್ತು ಕಮೆಂಟ್ಸನ್ನು ಕೊಡ್ಬೋದು. ಓಕೆನಾ? ಎಸ್, ಮತ್ತೆ ಭೇಟಿಯಾಗೋಣ ಮುಂದಿನ ರೀಡಿಂಗಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಆ್ಯಂಡ್ ಬಾಯ್.